ಅಯೋಧ್ಯ ರಾಮ ಮಂದಿರ ಬಿಜೆಪಿಗೆ ದೊಡ್ಡ ಮಟ್ಟದ ಕ್ರೆಡಿಟ್ ಅನ್ನು ತಂದುಕೊಟ್ಟಿದೆ. ಆದರೆ ರಾಮ ಬಿಜೆಪಿಗೆ ಮಾತ್ರ ಸೀಮಿತವಲ್ಲ ಅಂತ ಹೇಳ್ತಲೇ ಪ್ರತಿಪಕ್ಷಗಳು ಕೌಂಟರ್ ಕೊಡ್ತಾ ಇದೆ. ನೆನೆ ಯೋಗಿ ಸರ್ಕಾರದ ಇಡೀ ಸಂಪುಟವೇ ಅಯೋಧ್ಯೆಗೆ ತೆರಳಿದ್ದು ಇಂದು ಸಿಎಂ ಕೇಜ್ರಿವಾಲ್ ಭಗವಂತ್ ಮಾನ್ ಕುಟುಂಬ ಸಮೇತರಾಗಿ ರಾಮನ ದರ್ಶನವನ್ನ ಕೈಗೊಳ್ಳಲಿದ್ದಾರೆ. ಶ್ರೀರಾಮನ ಭಕ್ತಿಯೇ ಬಿಜೆಪಿಗೆ ಚುನಾವಣಾ ಗೆಲುವಿಗೆ ಅಸ್ತ್ರ. ಲೋಕಸಭೆ ಚುನಾವಣೆ ಸಮೀಪಿಸ್ತಾ ಇದ್ದಂತೆ ರಾಮ ರಾಜಕೀಯ ಜೋರಾಗ್ತಾ ಇದೆ. ನಿನ್ನೆ ಸಿಎಂ ಯೋಗಿ ಆದಿತ್ಯನಾಥ್ರ ಇಡೀ ಸಂಪುಟವೇ ಅಯೋಧ್ಯೆ ರಾಮ ಮಂದಿರ ದರ್ಶನಕ್ಕೆ ಕೈಗೊಳ್ತು. ಸಮಾಜವಾದಿ ಪಕ್ಷದ ಶಾಸಕರು ಹೊರತುಪಡಿಸಿ ಉತ್ತರ ಪ್ರದೇಶ ವಿಧಾನಸಭೆ ಮತ್ತು ಪರಿಷತ್ನ ಒಟ್ಟು 400 ಶಾಸಕರ ಪೈಕಿ 325ಕ್ಕೂ ಹೆಚ್ಚು ಶಾಸಕರು ರಾಮ ಮಂದಿರ ದರ್ಶನ ಪಡೆದ್ರು. ಇದಕ್ಕಾಗಿ 10 ವಿಶೇಷ ಬಸ್ಗಳ ವ್ಯವಸ್ಥೆ ಮಾಡಲಾಗಿತ್ತು. ಕೆಲವರು ಕುಟುಂಬ ಸಮೇತರಾಗಿ ದರ್ಶನ ಪಡೆದ್ರು. ಪುಣೆ ಪ್ರವಾಸದಲ್ಲಿ ಇದ್ದ ಯೋಗಿ ಆದಿತ್ಯನಾಥ್ ಪ್ರತ್ಯೇಕವಾಗಿ ಅಯೋಧ್ಯೆಗೆ ತೆರಳಿ ಶಾಸಕರ ಜೊತೆ ಸೇರಿಕೊಂಡ್ರು. ರಾಮ ಕರೆಸಿಕೊಂಡಾಗ ಹೋಗ್ತೀವಿ ಎಂದ ಅಖಿಲೇಶ್. ಸಿಎಂ ಯೋಗಿ ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ಗೂ ರಾಮ ಮಂದಿರ ಭೇಟಿಗೆ ಆಹ್ವಾನ ನೀಡಿದ್ರು. ಆದ್ರೆ ಇದನ್ನ ತಿರಸ್ಕರಿಸಿದ ಅಖಿಲೇಶ್, ರಾಮ ಯಾವಾಗ ನನ್ನನ್ನ ಕರೆಸಿಕೊಳ್ತಾನೆ ಆಗ ನಾನೇ ಹೋಗ್ತೀನಿ ಅಂತ ಹೇಳಿದ್ದಾರೆ. ಯೋಗಿ ಆದಿತ್ಯನಾಥ್ ಸಂಪುಟ ಸಮೇತ ರಾಮ ಮಂದಿರ ದರ್ಶನ ಬೆನ್ನಲ್ಲೇ ಇವತ್ತು ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್, ಪಂಜಾಬ್ನ ಆಪ್ ಸರ್ಕಾರದ ಸಿಎಂ ಭಗವಂತ್ ಮಾನ್ ಕುಟುಂಬ ಸಮೇತರಾಗಿ ರಾಮ ಮಂದಿರ ದರ್ಶನ ಪಡೆಯಲಿದ್ದಾರೆ. ಒಟ್ಟಾರೆ ಬಿಜೆಪಿ ನಾಯಕರು ಹೋದಲ್ಲಿ ಬಂದಲ್ಲೆಲ್ಲ ರಾಮನ ಜಪ ಮಾಡ್ತಿದ್ದಾರೆ. ರಾಮ ಮಂದಿರ ಕ್ರೆಡಿಟ್ ಎಲ್ಲಿ ಬಿಜೆಪಿಗೆ ಹೋಗುತ್ತೋ ಅಂತ ಕಾಂಗ್ರೆಸ್ ನಾಯಕರು ತಮ್ಮದೇ ರೀತಿ ಕೌಂಟರ್ ಕೊಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ಟಿವಿ 9.